ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನೆಲ್. ನಾನಿಲ್ಲಿ ಇವತ್ತು ಫಿಶ್ ಮೀಲ್ಸ್ ಮಾಡ್ತಾ ಇರೋದು. ಫಿಶ್ ಮೀಲ್ಸ್ ಮಾಡೋಕ್ಕೆ ನಾನಿಲ್ಲಿ ಎಲ್ಲ ಫಿಶ್ನು ಹಾಫ್ ಕೆ ಜಿ ತೊಗೊಂಡಿದ್ದೀನಿ. ಯಾವುದ್ಯಾವ್ದು ತೊಗೊಂಡಿದ್ದೇನೆಂದರೆ ವೈಟ್ ಪಾಂಪ್ಲೆಟ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಪಾಂಪ್ಲೆಟ್ ತೊಗೊಂಡಿದ್ದೀನಿ, ಹಾಗೆ ಮತ್ತಿ ಮೀನು ತೊಗೊಂಡಿದ್ದೀನಿ, ಮತ್ತು ಪ್ರಾನ್ಸನ್ನು ಹಾಫ್ ಕೆ ಜಿ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಫಸ್ಟಿಗೆ ಕ್ಲೀನಾಗಿ ನೀಟಾಗಿ ಒಂದು 2 ಸತಿ ನಾವು ಫಿಶ್ನ ತೊಳೆದಿಟ್ಕೋಬೇಕು. ನೀಟಾಗಿ ಫಿಶ್ನ ತೊಳೆಯೋದ್ರಿಂದ ಅದರಲ್ಲಿರೋ ಗಲೀಜು ಎಲ್ಲನೂ ಹೋಗುತ್ತೆ. ಹಾಗೆಯೇ ನೀರನ್ನು ಚೆನ್ನಾಗಿ ಬಸ್ದಿಟ್ಕೊಂಡಿರಬೇಕು. ನೀರು ಇದ್ದರೆ ಮಸಾಲೆ ಫಿಶ್ಗೆ ಹಿಡಿಯಲ್ಲ. ನಾನಿಲ್ಲಿ ಎಲ್ಲನೂ ಫಿಶ್ನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಪ್ರಾನ್ಸನ್ನು ಅಷ್ಟೇ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಇದು ಬ್ಲ್ಯಾಕ್ ಪಾಂಪ್ಲೆಟು, ಮತ್ತಿ ಮೀನು, ಹಾಗೆ ಪ್ರಾನ್ಸು ಮತ್ತು ವೈಟು ಪಾಂಪ್ಲೆಟ್ನ ತೊಗೊಂಡಿದ್ದೀನಿ. ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ನಾನಿಲ್ಲಿ ಡ್ರೈ ಪೌಡ್ರನ್ನ ಯಾವುದು ಆ್ಯಡ್ ಮಾಡ್ಕೋತಾ ಇಲ್ಲ. ಮಸಾಲೆನ ನಾನೇ ರುಬ್ಕೋತಾ ಇದ್ದೀನಿ. ಮಸಾಲೆ ರುಬ್ಬಕ್ಕೆ ನಾನಿಲ್ಲಿ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 2.5 ಇಂದ 3 ಇಂಚಷ್ಟು ಶುಂಠಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಲೆಮನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಲೆಮನ್ ಬದಲು ನೀವು ಹುಣಸೆ ಹಣ್ಣನ್ನು ಯೂಸ್ ಮಾಡ್ಕೋಬೋದು, ಹಾಗೆ ವೆನಿಗರ್ನು ಯೂಸ್ ಮಾಡ್ಕೋಬೋದು. 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಡ್ರೈ ಧನಿಯಾನು ಯೂಸ್ ಮಾಡ್ಕೋಬೋದು. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿನ ನಾನು ಒಂದು 5 ನಿಮಿಷ ನೆನೆ ಇಟ್ಟಿದ್ದೆ. ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಆಗಬೇಕು. ನೈಸಾಗಿ ಪೇಸ್ಟ್ ಮಾಡಿಕೊಂಡು ನೀವು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ನಾನು ರುಬ್ಬುವುದರಲ್ಲೇ ಸಾಲ್ಟ್ನ ಆ್ಯಡ್ ಮಾಡ್ಕೊಡ್ತೀನಿ. ಆದಷ್ಟು ಕಲ್ಲುಪ್ಪನ್ನ ಹಾಕಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಈ ಏನು ಮಸಾಲೆ ಎಕ್ಸ್ಟ್ರಾ ಅನಿಸುತ್ತೋ ನಾನು ತೆಗೆದಿಟ್ಕೋತಾ ಇದ್ದೀನಿ. ಚೆನ್ನಾಗಿ ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲೆನ ಚೆನ್ನಾಗಿ ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ನೀವೊಂದು ಹಾಫ್ ಆನ್ ಅವರ್ ಟು 1 ಅವರು ನೀವು ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಫ್ರೀಝರಲ್ಲಿ ಒಂದು 15 to 20 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟರೆ ಅದು ಮಸಾಲೆ ಸೆಟ್ ಆಗುತ್ತೆ. 1 ಡೇ ಬಿಫೋರ್ ಮ್ಯಾರಿನೇಟ್ ಮಾಡಿಟ್ರೆ, 1 ನೈಟ್ ಅಂದರೆ ನೀವು ನಾಳೆ ಫಿಶ್ ಮಾಡ್ತೇನೆಂದರೆ ಇವತ್ತಂದರೆ ನೈಟಲ್ಲಿ ಮಸಾಲೆ ಹಾಕಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫಿಶ್ಶು ಮ್ಯಾರಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಫಿಶ್ಶಿಗೆ ಹಿಡ್ಕೊಂಡಿರುತ್ತೆ. ಹಾಗೆ ನಾನು ಎಲ್ಲನೂ ಮಸಾಲೆ ಹಾಕಿ ಇಟ್ಕೋತಾ ಇದ್ದೀನಿ. ಇಲ್ಲಿ ಇವಾಗ ಮತ್ತಿ ಫಿಶ್ಶಿಗೂ ನಾನು ಈ ಒಳಗಡೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ಇಟ್ಕೋತಾ ಇದ್ದೀನಿ. ಮಸಾಲೆ ಫಿಶ್ ಫುಲ್ಲು ಹಿಡಿಬೇಕು. ಒಳಗಡೆ ಎಲ್ಲ ಹೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಹಾಕಿ, ಹಾಗೆ ಈ ಪೀಸ್ಗೂ ಅಷ್ಟೇ ಮೇಲೆ ಸ್ಕಿನ್ ಮೇಲೆ ಎಲ್ಲ ಮಸಾಲೆನ ಆ್ಯಡ್ ಮಾಡಿ, ಹಾಗೆ ಪ್ರಾನ್ಸಿಗೂ ಅಷ್ಟೇ ನಾನು ಇನ್ನೂ 1 ಸ್ಪೂನ್ನ ಮಸಾಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾ ಇರೋದು. ನಾನು ಪ್ರಾನ್ಸ್ನ ಗೀ ರೋಸ್ಟ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರೈನ ಮಾಡ್ಕೊಂಬಿಡೋಣ. ಇವಾಗ ನಾನು ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸಾಕಿಷ್ಟು. ಹಾಗೆ ಈ ಫಿಶ್ ಫ್ರೈ ಆಗೋ ಅಷ್ಟೊತ್ತಿಗೆ ಅಂದರೆ ನಾನು ಗೀ ರೋಸ್ಟಿಗೂ ಈ ಕಡೆ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಗೀ ರೋಸ್ಟಿಗೆ 1 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನಷ್ಟು ಮೆಲ್ಟೆಡ್ ಗೀ ತೊಗೋಬೋದು. ಇಲ್ಲಾಂದರೆ ಗಟ್ಟಿ ತುಪ್ಪ ಇದ್ದರೆ ನೀವು 1.5 ಸ್ಪೂನಷ್ಟು ಗಟ್ಟಿ ತುಪ್ಪನ ತೊಗೋಬೋದು. ನೀವು ಆ ಮಸಾಲೆ ಏನು ಸೇರಿಸಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಡೈರೆಕ್ಟಾಗಿ ನೀವು ಗೀಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೋದು. ಇವಾಗ ನಾನು ಫ್ರೈಗಿಟ್ಟು ಈ ಕಡೆ ಫಿಶ್ನು ಅಷ್ಟೇ, ನನ್ನ ಫಿಶ್ನು ರೆಡಿ ಆಗಿಬಿಡ್ತು ಆಲ್ಮೋಸ್ಟು. ಪ್ರಾನ್ಸ್ ನೋಡಿ, ಪ್ರಾನ್ಸಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ. ಚೆನ್ನಾಗಿ ವಾಟರ್ ಕಂಟೆಂಟ್ ಎಲ್ಲನೂ ಹೋಗಿ ಮೇಲೆ ನಾವು ಹಾಕಿರೋ ಗೀ ಏನಿದೆಯೋ ಅದು ಆಚೆ ಬರಬೇಕು. ಗೀ ಆಚೆ ಬರ್ತಾ ಇದೆ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ ಇದು. ದೋಸೆ, ಹಾಗೆ ಚಪಾತಿ, ಪರೋಟ, ನಾನು, ಆಮೇಲೆ ರುಮಾಲಿ ರೋಟಿ, ನೀವು ಯಾವುದ್ರ ಜೊತೆನೂ ಸರ್ವ್ ಮಾಡ್ಕೋಬೋದು. ಇಲ್ಲಾಂದರೆ ರೊಟ್ಟಿ, ಜೋಳ ರೊಟ್ಟಿ, ಇಲ್ಲ ಚಪಾತಿ, ನೀವು ಯಾವುದ್ರ ಜೊತೆನೂ ಇದನ್ನು ಸರ್ವ್ ಮಾಡ್ಕೋಬೋದು. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ನನಗೆ ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕು, ಇನ್ನೂ ಡ್ರೈ ಬೇಕು. ಸೊ ಅದಕ್ಕೆ ನಾನು ಇಟ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅದು ಡ್ರೈ ಆಗೋಷ್ಟು ನಾನು ಬೇಯಿಸ್ಕೋತೀನಿ. ನಿಮಗೆ ಇದೇ ಥರ ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದರೆ ಈ ಕಂಡೀಷನಲ್ಲಿ ನೀವು ತಕ್ಕೊಂಬಿಡ್ಬೋದು. ನನ್ನ ಫಿಶ್ ರೆಡಿ ಆಯ್ತು. ಇವಾಗ ಫಿಶ್ ಫ್ರೈ ಆಗಿದೆ, ತಕ್ಕೊಂಬಿಡ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟು ಇನ್ನೊಂದು ಫಿಶ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಇದು ಬ್ಲ್ಯಾಕ್ ಪಾಂಪ್ಲೆಟು ನಾನು ಫ್ರೈ ಮಾಡ್ಕೋತಾ ಇರೋದು. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ಅಂದರೆ ನಾವು
ಗೀ ರೋಸ್ಟಿಗೆ ಗಾರ್ಲಿಷ್ ಮಾಡ್ಕೊಂಬಿಡೋಣ. ಗೀ ರೋಸ್ಟು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇವಾಗ ನನಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸು ಬಂದಿದೆ. ಸೊ ಅದಕ್ಕೆ ನಾನು ಫ್ರೆಶ್ ಕೊರಿಯಾಂಡರ್ನಿಂದ ನಾನು ಗಾರ್ಲಿಷ್ ಮಾಡ್ಕೋತಾ ಇದ್ದೀನಿ. ಇವಾಗ ಫುಲ್ ಸರ್ವ್ಗೆ ರೆಡಿ ಆಗಿದೆ ನೋಡಿ. ನಾನು ಸರ್ವ್ನು ಮಾಡ್ಕೊಂಡಿದ್ದೀನಿ. ನಾನು ಇದರ ಜೊತೆ ಬ್ರೌನ್ ರೈಸು, ದಾಲು, ಆಮೇಲೆ ಪರಾಟ ಮಾಡ್ಕೊಂಡಿರೋದು, ಫಿಶ್ ಫ್ರೈ ಮತ್ತು ಸಲಾಡ್, ಆನಿಯನ್ ಸಲಾಡ್ನ ಮಾಡ್ಕೊಂಡಿರೋದು. ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.